ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅಜ್ಜಯ್ಯನ ಕೆರೆ ನೀರಿನ ಯೋಜನೆ ವಿಚಾರವಾಗಿ ರೈತರ ನಡುವೆ ಗಲಾಟೆ ನಡೆದಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಅಗ್ರಹಾರ ಬಳಿ ಕಾಮಗಾರಿ ಪರ ವಿರೋಧ ಪ್ರತಿಭಟನೆ ನಡೆದಿದೆ. ಈ ಯೋಜನೆ ನಡೆಸಿದ್ರೆ ನಮಗೆ ನೀರಿಲ್ಲದಂತಾಗುತ್ತೆ ಅಂತ ಕಡೂರು ತಾಲೂಕಿನ ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಕೆಲ ರೈತರು ಕಾಮಗಾರಿಗೆ ಬೆಂಬಲ ಸೂಚಿಸಿದ್ದಾರೆ. ಈ ವೇಳೆ ನೂರಾರು ರೈತರು ಕೈ ಮಿಲಾಯಿಸಿದ್ರು. ಪರಿಸ್ಥಿತಿ ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸ ಪಟ್ಟರು. ಬೆಂಗಳೂರು ಉತ್ತರ ಜಿಲ್ಲೆ ದೊಡ್ಡಬಳ್ಳಾಪುರದ ಎಸಿ ಕಚೇರಿ ಎದುರು ಅರೇಬೊಮ್ಮನಹಳ್ಳಿ ಗ್ರಾಮದಲ್ಲಿ ಪಂಚಾಯಿತಿ ಅಧ್ಯಕ್ಷ ಮತ್ತು ಸದಸ್ಯರ ನಡುವೆ ಹೊಡೆದಾಟ ನಡೆದಿದೆ. ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಮುಂದಾದ ಸದಸ್ಯರು ಅಧ್ಯಕ್ಷ ರಂಗಸ್ವಾಮಿ ರಾಜೀನಾಮೆಗೆ ಆಗ್ರಹಿಸಿದ್ರು. ಆದರೆ ಇದಕ್ಕೆ ಅಧ್ಯಕ್ಷ ರಂಗಸ್ವಾಮಿ ನಿರಾಕರಿಸಿದ್ರು. ಇದರಿಂದಾಗಿ ರಸ್ತೆಯಲ್ಲೇ ಗಲಾಟೆ ನಡೆದಿದೆ. ಬಟ್ಟೆ ಹರಿದಾಡಿ ಕೈ ಮಿಲಾಯಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ರೈತರು ಲಾರಿಯಿಂದಲೇ ಯೂರಿಯಾ ಗೊಬ್ಬರವನ್ನ ಹೊತ್ತೊಯ್ದಿದ್ದಾರೆ. ಕುಷ್ಟಗಿ ತಾಲೂಕಿನ ಹನುಮಸಾಗರದಲ್ಲಿ ಯೂರಿಯಾಗಾಗಿ ರೈತರು ಸಂಪರ್ಕ ಕೇಂದ್ರದಲ್ಲಿ ಕಾಯ್ತಾ ಇದ್ರು. ಈ ವೇಳೆ ಹನುಮಸಾಗರದ ರೈತ ಸಂಪರ್ಕ ಕೇಂದ್ರಕ್ಕೆ ಯೂರಿಯಾ ತುಂಬಿದ್ದ ಲಾರಿ ಬಂತು. ಲಾರಿ ಬರ್ತಾ ಇದ್ದಂತೆ ತಾವೇ ಯೂರಿಯಾ ಚೀಲವನ್ನ ರೈತರೇ ಹೊತ್ತೊಯ್ದಿದ್ದಾರೆ. ಮತ್ತೊಂದು ಕಡೆ ಯೂರಿಯಾಗಾಗಿ ರೈತರು ಕ್ಯೂ ನಿಂತಿದ್ರು. ಹಾಸನ ಜಿಲ್ಲೆ ಸಕಲೇಶಪುರದ ಪ್ರಾದೇಶಿಕ ಸಾರಿಗೆ ಇಲಾಖೆ ಕಚೇರಿಯಲ್ಲಿ ಖಾಸಗಿ ವ್ಯಕ್ತಿ ಬರ್ತ್ಡೇ ಮಾಡಲಾಗಿತ್ತು. ಜುಲೈ 11ರಂದು ಖಾಸಗಿ ವ್ಯಕ್ತಿಯ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಕೇಕ್ ಕಟ್ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಸಾರಿಗೆ ಇಲಾಖೆಯ ಅಧಿಕಾರಿಗಳಾದ ಎನ್ಆರ್ ಆಶಾ, ಎಸ್ಎನ್ ಮಧುರಾ, ಎಂಕೆ ಗಿರೀಶ್ ರನ್ನ ಅಮಾನತು ಮಾಡಲಾಗಿದೆ. ಸಾರಿಗೆ ಇಲಾಖೆಯ ಶಿಸ್ತು ಪ್ರಾಧಿಕಾರದ ಆಯುಕ್ತರು ಅಮಾನತು ಆದೇಶ ಹೊರಡಿಸಿದ್ದಾರೆ. ಲಂಚ ಸ್ವೀಕರಿಸ್ತಾ ಇದ್ದ ಲೇಡಿ ಪಿಎಸ್ಐ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಬೆಂಗಳೂರಿನ ಗೋವಿಂದಪುರ ಠಾಣೆಯ ಮಹಿಳಾ ಪಿಎಸ್ಐ ಸಾವಿತ್ರಿಬಾಯಿ ಕೇಸ್ಗೆ ಬಿ ರಿಪೋರ್ಟ್ ಹಾಕೋದಕ್ಕೆ 1,25,000 ಲಂಚ ಸ್ವೀಕಾರ ಮಾಡಿದ್ರು. ಮೊಹಮ್ಮದ್ ಯೂನಸ್ ನೀಡಿದ ದೂರು ಆಧರಿಸಿ ಲೋಕಾಯುಕ್ತ ಎಸ್ಪಿ ವಂಶೀಕೃಷ್ಣ ನೇತೃತ್ವದಲ್ಲಿ ದಾಳಿ ನಡೆಸಿ ಲೇಡಿ ಪಿಎಸ್ಐ ವಶಕ್ಕೆ ಪಡೆದಿದ್ದಾರೆ.